ಬರದ ಬರೆ ಮನುಷ್ಯರಿಗೆ ಮಾತ್ರ ಅಲ್ಲ, ಬಿಕ್ಕಳಿಸಿ ಸತ್ತ ಗೋವುಗಳ ಲೆಕ್ಕ ಇಟ್ಟವರು ಯಾರು? ಯಾರಿಗೂ ಕೇಳುತ್ತಿಲ್ಲವೇ ಗೋವಿನ ಆರ್ತನಾದ, ಗೋವಿನ ನೋವು? ಇದು ಸುವರ್ಣ ನ್ಯೂಸ್ ಅಭಿಯಾನ. ಸುವರ್ಣ ನ್ಯೂಸ್ ಗೋವಿನ ನೋವಿನ ಬಗ್ಗೆ ಅಭಿಯಾನವನ್ನ ಪ್ರಾರಂಭಿಸಿದೆ. ನಿನ್ನೆಯಷ್ಟೇ ಕವರ್ ಸ್ಟೋರಿ ವತಿಯಿಂದ ಮೇವಿನ ಹಗರಣದ ವಿಚಾರವಾಗಿ ಅಲ್ಲಿನ ನೈಜ ಚಿತ್ರಣವನ್ನ ತೆರೆದಿಟ್ವಿ. ಜೊತೆಗೆ ದುನಿಯಾ ಕಾರ್ಯಕ್ರಮದಲ್ಲಿ ಆ ಬಗ್ಗೆ ವಿಸ್ತೃತವಾದ ಚರ್ಚೆಯನ್ನು ಕೂಡ ಮಾಡಲಾಯಿತು. ಕೇವಲ ಚಾಮರಾಜನಗರ, ಕೊಳ್ಳೇಗಾಲ ಆ ಭಾಗದಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ಭಾಗದಲ್ಲಿ ಬರದ ವಿಚಾರವಾಗಿ, ಬರದಿಂದಾಗಿ ಜಾನುವಾರುಗಳು ಯಾವ ರೀತಿ ಸಂಕಷ್ಟದಲ್ಲಿದೆ, ಜೊತೆಗೆ ಮೇವಿನ ಹಗರಣದಿಂದಾಗಿ ಅಲ್ಲಿಯ ಸ್ಥಿತಿ ಏನಾಗ್ತಾ ಇದೆ, ಇದೆಲ್ಲದರ ಬಗ್ಗೆ ನೈಜ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಬರದ ಬೇಗೆಯಲ್ಲಿ ನೊಂದಿರೋ ರೈತನ ಕಷ್ಟವನ್ನ ಇದೀಗ ಕೇಳೋರೇ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ರೂ ಕೂಡ ಸರಿಯಾದ ಮಳೆ ಆಗದೆ ಬೆಳೆನೇ ಇಲ್ಲ. ಇನ್ನು ಜಾನುವಾರುಗಳಿಗೆ ಕಾಸು ಕೊಟ್ಟು ಮೇವು ತರುವಂತ ಶಕ್ತಿ ಕೂಡ ಆ ರೈತನಿಗೆ ಇಲ್ಲ. ಇದು ಕಳೆದ 3 ವರ್ಷಗಳಿಂದಲೂ ಕೂಡ ಬರದ ಭೀಕರತೆಯಿಂದಾಗಿ ತತ್ತರಿಸಿ ಹೋಗಿರುವಂತ ಧಾರವಾಡ ಜಿಲ್ಲೆಗೆ ಸುವರ್ಣ ನ್ಯೂಸ್ ಟೀಮ್ ಭೇಟಿ ಕೊಟ್ಟಾಗ ಕಂಡು ಬಂದಂತ ನೈಜ ಚಿತ್ರಣ. ಅದರ ಬಗ್ಗೆ ಆ ಕರುಣಾಜನಕ ಕಥೆಯನ್ನ ನೀವೇ ನೋಡಿ. ಬಡಕಲಾಗಿರೋ ಬಡ ರಾಸುಗಳು, ಹಸುಗಳಿಗೆ ಮೇವಿಲ್ಲದೆ ಚಿಂತೆಗೀಡಾಗಿರೋ ರೈತರು, ಬರದ ಬೇಗೆಯಲ್ಲಿ ಬೆಂದು ಜಾನುವಾರುಗಳಿಗೆ ಆಹಾರ ಪೂರೈಕೆ ಮಾಡಲಾಗದ ದಯನೀಯ ಸ್ಥಿತಿಯಲ್ಲಿ ಜಾನುವಾರುಗಳ ಮಾರಾಟಕ್ಕೆ ಸಿದ್ಧವಾಗಿರೋ ಅನ್ನದಾತ. ಇದು ಹುಬ್ಬಳ್ಳಿ ಧಾರವಾಡದಲ್ಲಿ ಕಂಡುಬಂದ ರೈತರ ಕರುಣಾಜನಕ ಕಥೆ. ಕೇಳೋರಿಲ್ಲ ಗೋವಿನ ನೋವು, ಭೀಕರ ಬರಗಾಲಕ್ಕೆ ತತ್ತರಿಸಿದ ಅನ್ನದಾತ, ಜಾನುವಾರುಗಳಿಗೆ ಮೇವು ಸಿಗದೆ ಕಂಗಾಲಾದ ರೈತ, ಮೇವಿನ ಕೊರತೆಯಿಂದ ಹಸುಗಳ ಮಾರಾಟ. ಈ ಜಾನುವಾರು ಸಂತೆಯನ್ನ ಒಮ್ಮೆ ನೋಡಿ. ಧಾರವಾಡ ಜಿಲ್ಲೆಯ ಬರದ ಭೀಕರತೆಗೆ ಈ ಮಾರುಕಟ್ಟೆ ಸಾಕ್ಷಿಯಾದೀತು. ಕಳೆದ 3 ವರ್ಷಗಳಿಂದ ಮಳೆ ಕೊರತೆಯಿಂದಾಗಿ ಧಾರವಾಡ ಜಿಲ್ಲೆಯಲ್ಲಿ ಭೀಕರ ಬರ ಆವರಿಸಿದೆ. ಜನ ಜಾನುವಾರುಗಳಿಗೆ ಕುಡಿಯಲು ನೀರು ಸಿಗುತ್ತಿಲ್ಲ. ಇದರಿಂದ ಬೇಸತ್ತ ಅನ್ನದಾತ ಸಿಕ್ಕಷ್ಟೇ ದರಕ್ಕೆ ಜಾನುವಾರುಗಳನ್ನ ಮಾರಾಟ ಮಾಡಲು ಸಿದ್ಧನಾಗಿದ್ದಾನೆ. ಹೊರತುಂಬ ಮೇವಿಲ್ರಿ ಹಾಕಕ್ಕ, ಇದು ಯಾಡ್ರಿ ಈ ರೈತನ ಕೈಯಾಗ ಅನ್ಕಾರಿ 1 ಪೈಸಾನೂ ಇಲ್ರಿ ದುಡ್ಡು. ಅದನ್ನು ಅದರ ಬೇರೆ ಗೋಶಾಲೆ ತೆರಿತೇವೆ ಅಂತಾರ, ಅದು ಮಾಡ್ತೇವೆ ಅಂತಾರ, ಇದು ಮಾಡ್ತೇವೆ ಅಂತಾರ, ಮತ್ತು 2 ರೂಪಾಯಿ ಕೆಜಿ ಕೊಡ್ತಾರ. ಅದು ರೈತಕ್ಕೆ ಸಾಕಾಗ್ತದಲ್ಲ. ಇವತ್ತ ಬರದ ಭೀಕರತೆ ಇದ್ದರೂ ಸರ್ಕಾರ ಮಾತ್ರ ಜಿಲ್ಲೆಯಲ್ಲಿ ಒಂದೇ ಒಂದು ಗೋಶಾಲೆಯನ್ನ ಆರಂಭಿಸಿಲ್ಲ. ರೈತರು ಎಷ್ಟೇ ಬೇಡಿಕೆ ಇಟ್ಟರೂ ಮೇವು ಬ್ಯಾಂಕ್ ಸ್ಥಾಪನೆ ಮಾಡಿಲ್ಲ. ಇದರಿಂದ ವಿಧಿಯಿಲ್ಲದೆ ಜಿಲ್ಲೆಯ ರಾಸುಗಳು ಕಸಾಯಿಖಾನೆಗೆ ಎಗ್ಗಿಲ್ಲದೆ ಮಾರಾಟವಾಗ್ತಾ ಇವೆ. ದನಗಳಿಗೆ ತಿನ್ನಕ್ಕೆ ಮೇವು ಸಿಗ್ತಾ ಇಲ್ಲ, ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ. ಆದ್ದರಿಂದ ರೈತ ಕೈಗೆ ಬಂದಷ್ಟು $1.5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡು ಬಂದು ಈಗ ಮತ್ತು ಸಂಕಷ್ಟಕ್ಕೆ ಸಿಲುಕಿಗೆ 20,000 25,000 ಕಟ್ಟಗರಿಗೆ ಎಷ್ಟು ಬೇಕು ಅವ್ರು ಎಷ್ಟು ಬಾಯಲ್ಲಿ ಕೇಳ್ತಾರೆ ಅಷ್ಟಕ್ಕೆ ಕೊಡುವಂಥ ಪರಿಸ್ಥಿತಿ ಈಗ ನಮ್ಮ ಕರ್ನಾಟಕ ರಾಜ್ಯದ. ಒಟ್ನಲ್ಲಿ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಾಗಿ ಮೂಕ ಪ್ರಾಣಿಗಳು ಬಲಿಯಾಗ್ತಾ ಇವೆ. ಧಾರವಾಡ ಜಿಲ್ಲೆ ಬರಪೀಡಿತ ಪ್ರದೇಶ ಅಂತ ಘೋಷಣೆಯಾದರೂ ಯಾವುದೇ ಸಮಸ್ಯೆಗಳು ಇಲ್ಲಿನ ಜನಪ್ರತಿನಿಧಿಗಳ ಕಣ್ಣಿಗೆ ಕಾಣ್ತಾ ಇಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ತಲೆ ಹಾಕ್ತಾರಾ? ಕಾದು ನೋಡಬೇಕಾಗಿದೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ಆನಂದ್ ಜೊತೆ ಗುರುರಾಜ್ ಹೂಗಾರ್, ಸುವರ್ಣ ನ್ಯೂಸ್. ಇದು ಹುಬ್ಬಳ್ಳಿಯ ಪರಿಸ್ಥಿತಿ ಆಯಿತು. ಜಾನುವಾರುಗಳಿಗೆ ಅಗತ್ಯವಾಗಿ ಇರುವಂತಹ ಮೇವು ಹಾಗೆ ನೀರಿನ ಪೂರೈಕೆ ಮಾಡಲಾಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಆ ಜಾನುವಾರುಗಳನ್ನ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಮಾರ್ತಾ ಇದ್ದಾರೆ. ಇದು ರೈತರ ಅಲ್ಲಿನ ಪರಿಸ್ಥಿತಿ, ಅಲ್ಲಿನ ಚಿತ್ರಣವನ್ನ ನಾವೀಗ ನೋಡ್ತಾ ಇರುವಂಥದ್ದು. ಜೊತೆಗೆ ಸರ್ಕಾರವು ಕೂಡ ಸರಿಯಾದ ಮೇವು ಹಾಗೆ ನೀರಿನ ಪೂರೈಕೆ ಮಾಡ್ತೇವೆ ಅಂತ ಹೇಳ್ತಾರೆ, ಆದರೆ ಮಾಡೋದಿಲ್ಲ ಅಂತ ಹೇಳಿ ನೊಂದ ರೈತರು ತಮ್ಮ ಕಷ್ಟವನ್ನ ಹೇಳ್ಕೊಳ್ತಾ ಇದ್ದಾರೆ. ನಾವೀಗ ಚಿತ್ರಣದಲ್ಲಿ ನೋಡಬಹುದಾಗಿದೆ. ಈಗಾಗಲೇ ಜಾನುವಾರುಗಳು ಬಿಸಿಲಿನ ತಾಪಕ್ಕೆ ಆಗಿದ್ದಾವೆ. ಜೊತೆಗೆ ಕುಡಿಯೋದಕ್ಕೆ ನೀರು ಕೂಡ ಇಲ್ಲ, ಮನುಷ್ಯರಿಗೂ ಇಲ್ಲ, ಜಾನುವಾರುಗಳಿಗೂ ಇಲ್ಲ. ಕನಿಷ್ಠ ಅವರನ್ನ ನೋಡ್ಕೊಳ್ಳುವಂತ ಶಕ್ತಿ ಕೂಡ ಸಾಧ್ಯವಾಗ್ತಾ ಇಲ್ಲ ಅಂತ ನೊಂದಂತ ರೈತರು ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಂಡ್ರು. ಜೊತೆಗೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಕೆಲವರು ಕಸಾಯಿಖಾನೆಗಳ ಕಡೆಗೆ ತಮ್ಮ ಜಾನುವಾರುಗಳನ್ನ ಕೆಳಿಸಿದ್ರೆ, ಕೆಲವರು ಮಾರಾಟ ಮಾಡುವಂಥದಕ್ಕೆ ಬಂದಿದ್ದಾರೆ. ಬಿಸಿಲಿನ ಬೇಗೆ ಒಂದು ಕಡೆ, ಬೆಳೆಯ ಕೈ ಸಿಗ್ತಾ ಇಲ್ಲ ಅನ್ನೋದು ಒಂದು ಕಡೆ, ಅದರ ಜೊತೆಗೆ ತಮ್ಮ ಜೊತೆ ಇರುವಂತ ಜಾನುವಾರುಗಳನ್ನ ಮಾರುವಂತ ಪರಿಸ್ಥಿತಿಗೆ ರೈತರು ಬಂದು ನಿಂತಿದ್ದಾರೆ.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರ್. ಗುರುರಾಜ್ ಹುಗಾರ್, ಹುಬ್ಬಳ್ಳಿಯ ಚಿತ್ರಣ ಯಾವ ರೀತಿಯಾಗಿದೆ, ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಇನ್ನಷ್ಟು ಮಾಹಿತಿ ಹೇಳಿ. ಸೌಜನ್ಯ, ಧಾರವಾಡ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಿಂದಲೂ ಕೂಡ ಸತತ ಬರಗಾಲ ಆವರಿಸಿರುವಂತದ್ದು, ಭೀಕರ ಬರಕ್ಕೆ ತತ್ತರಿಸಿರುವಂತಹ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕುಡಿಯುವ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಜನರಿಗೆ ಮಾತ್ರವಲ್ಲ, ಜಾನುವಾರುಗಳು ಕೂಡ ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ, ಮೇವು ಸಿಗ್ತಾ ಇಲ್ಲ. ಈಗಾಗಲೇ ಸರ್ಕಾರಕ್ಕೆ ಸಾಕಷ್ಟು ಬಾರಿ ರೈತರು ಮೊರೆಯನ್ನಿಟ್ಟಿದ್ದಾರೆ. ಆದರೆ ಸರ್ಕಾರ ಎಲ್ಲೋ ಒಂದ್ ಕಡೆ ಈ ಬರ ಪರಿಸ್ಥಿತಿಯನ್ನ ನಿಭಾಯಿಸುವಲ್ಲಿ ಸಂಪೂರ್ಣ ವಿಫಲವಾಗಿರುವಂತದ್ದು ಧಾರವಾಡ ಜಿಲ್ಲೆಯ ಒಂದು ಅವಲೋಕನ, ಜಿಲ್ಲೆಯಲ್ಲಿ ಸುತ್ತಾಡುವಂತಹ ಸಂದರ್ಭದಲ್ಲಿ ತುಂಬಾ ಸ್ಪಷ್ಟವಾಗಿ ಕಂಡು ಬಂದಿರುವಂತದ್ದು. ರೈತರಿಗೆ ದುಡಿಲಿಕ್ಕೆ ಕೆಲಸ ಇಲ್ಲ, ಜಾನುವಾರುಗಳಿಗೆ ಸಾಕ್ಲಿಕ್ಕೆ, ಅವುಗಳಿಗೆ ಕೊಡ್ಲಿಕ್ಕೆ ಮೇವು ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ. ಹೀಗಾಗಿ ಸ್ವತಃ ರೈತರು ಅಂದ್ರೆ ಸಾಕಿದಂತಹ ಜಾನುವಾರುಗಳನ್ನ ಕಸಾಯಿಖಾನೆಗೆ ಮಾರಾಟ ಮಾಡುವಂತಹ ಒಂದು ದುಸ್ಥಿತಿ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ವಿ. ಕುಂದಗೋಳ ಮತ್ತು ನವಲಗುಂದದಲ್ಲಿ ಕಾಟಾಚಾರಕ್ಕೆ 2 ಕಡೆ ಮಾತ್ರ ಮೇವು ಬ್ಯಾಂಕ್ ಅನ್ನು ಓಪನ್ ಕರೆಯಲಾಗಿದೆ. ಆದ್ರೆ ಅಲ್ಲಿ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ರೈತರಿಗೆ ಮೇವು ಸಿಗ್ತಾ ಇಲ್ಲ. ಸರ್ಕಾರ ಸ್ಥಾಪನೆ ಮಾಡಿದಂತಹ ಮೇವು ಬ್ಯಾಂಕ್ ನಲ್ಲೂ ಕೂಡ ಹಣ ಕೊಟ್ಟು ರೈತರು ಮೇವು ಖರೀದಿಸಬೇಕಾದಂತಹ ದುಸ್ಥಿತಿ ಇದೆ. ಒಂದು ಜಾನುವಾರು ಸಾಕ್ಲಿಕ್ಕೆ ಕನಿಷ್ಠ ದಿನಕ್ಕೆ 50 ರಿಂದ 100 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಹಾಗಾಗಿ 4-5 ಜಾನುವಾರುಗಳಿದ್ದಂತ ರೈತರು 100 ರೂಪಾಯಿ ಪ್ರತಿನಿತ್ಯ ಖರ್ಚು ಮಾಡಿದ್ರೆ ತಿಂಗಳಿಗೆ 1000 ರೂಪಾಯಿ ಹಣವನ್ನ ಬರೀ ಮೇವಿಗೆ ಖರ್ಚು ಮಾಡಬೇಕಾಗುತ್ತೆ. ಹಾಗಾಗಿ ಅವ್ರ ಕೈಯಲ್ಲಿ ಈಗಾಗಲೇ ಬರ ಆವರಿಸಿರೋದ್ರಿಂದ ಬೆಳೆ ಇಲ್ಲ, ಹಾಗಾಗಿ ಅವರ ಹತ್ರ ಹಣ ಇಲ್ಲ. ಅನಿವಾರ್ಯವಾಗಿ ತಾವು ಖರೀದಿಸಿದಂತಹ ಎತ್ತುಗಳನ್ನ, ಆಕಳು, ಎಮ್ಮೆಗಳನ್ನೆಲ್ಲವನ್ನೂ ಕೂಡ ಮಾರುಕಟ್ಟೆಗೆ ಮಾರಾಟ ಮಾಡುವಂತ ಒಂದು ದಯನೀಯ ಸ್ಥಿತಿ ಧಾರವಾಡ ಜಿಲ್ಲೆಯಲ್ಲಿದೆ. ಈಗಾಗಲೇ ಮುಖ್ಯಮಂತ್ರಿ ಆದಿಯಾಗಿ 3 ಬಾರಿ ಧಾರವಾಡ ಜಿಲ್ಲೆಗೆ ಬರ ಪರಿಸ್ಥಿತಿ ಅವಲೋಕನ ಮಾಡಿದ್ರು. ಆದರೆ ಕನಿಷ್ಠ ಕುಡಿಯುವ ನೀರಿನ ಸಮಸ್ಯೆಯನ್ನು ಕೂಡ ಇವತ್ತಿಗೂ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸಮರ್ಥವಾಗಿ ನಿಭಾಯಿಸುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಹಾಗಾಗಿ ಇವತ್ತು ಸಾಕಷ್ಟು ಜನ ರೈತರು ಕೂಡ ಇದ್ದಾರೆ. ಯಾವ ರೀತಿ ಅವರು ಮೇವಿನ ಸಮಸ್ಯೆ ಮತ್ತು ಜಾನುವಾರುಗಳನ್ನ ಯಾಕೆ ಕಸಾಯಿಖಾನೆಗೆ ಮಾರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ, ಅವ್ರನ್ನೇ ಮಾತನಾಡ್ಸೋಣ. ಸರಿ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ನಿಮಗೆ ಮೇವಿಂದು ಇಲ್ಲಿ? ನಮಗೆ ಮೇವಿಲ್ಲ, ಬೆಳೆ ಇಲ್ಲ, 15, 16, 17 ಅಲ್ಲ ಬರ ಪೀಡಿತ. ನಿಮ್ಗೆ ಯಾವ ರೀತಿ ಮೇವಿನ ಸಮಸ್ಯೆ ಆಗ್ತಾ ಇದೆ ದನಗಳಿಗೆ? ನಮ್ಗೆ ದನಗಳಿಗೆ ಮೇವೇ ಇಲ್ಲ. ಯಾವ ರೀತಿ ನಾವು ಮಾರಕ್ಕೆ ತಗೋಬೇಕು, ಎಲ್ಲಾರ ಮೇವು ಮಾರಕ್ಕೆ ತಗೊಂಡ್ರು ಮೇವೂ ಇಲ್ಲ, ಮೇವು ಯಾರು ಕೊಡ್ಲಿಕ್ಕೂ ಇಲ್ಲ. ಅವ್ರು ಒಕ್ಕಿದ್ರೆ ನಮಗೆ ಕೊಡ್ತಾರೆ, ಅವರೇ ಒಕ್ಕಿಲ್ಲ ನಮ್ಗೆ ಎಲ್ಲಿಂದ ಕೊಡ್ಬೇಕ್ರಿ ಅವರು? ಮುಖ್ಯಮಂತ್ರಿ ಬಂದಾಗ ಹೇಳಿದ್ರು ಮೇವು ಎಲ್ಲ ಮೇವು ಬ್ಯಾಂಕ್ ಮಾಡ್ತೀವಿ, ಗೋಶಾಲೆ ಮಾಡ್ತೀವಿ. ನಮ್ಗೇನು ಗೋಶಾಲೆ ಮಾಡೇ ಇಲ್ಲ. ಕಾಟಾಚಾರಕ್ಕೆ ಒಂದು ಕಡೆ ಅಥವಾ 2 ಕಡೆ ಬಿಟ್ಟರೆ ಮಾತ್ರ ಎಲ್ಲಿ ಮೇವು ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿಲ್ಲ. ಇವರು ಹೇಗೆ ಮಾಡ್ತಾ ಇದ್ದಾರೆ, ಕಾಟಾಚಾರಕ್ಕೆ ಮಾತ್ರ ಕೊಡ್ತಾ ಇದ್ದಾರೆ. ಇವರು ದವಾಖಾನೆಗೆ ಹೋಗಿ ಸರ್ಟಿಫಿಕೇಟ್ ತಗೊಂಬನ್ನಿ, ನಿಮ್ಮ ಮನೆಯಲ್ಲಿ ಎಷ್ಟು ದನ ಇವೆ, ಎಷ್ಟು ಮನುಷ್ಯರಿದ್ದೀರಾ, ಈ ಥರ ಎಲ್ಲ ಪರೀಕ್ಷೆಗಳನ್ನು ಮಾಡ್ತಾ ರೈತರನ್ನ ಕೊಲ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಉತ್ತಾರ ನೋಡಿ, ರೈತನ ಉತ್ತಾರ ನೋಡಿ ಮೇವು ವಿತರಣೆ ಮಾಡಬೇಕು. ಹಾಗೂ ಹುಬ್ಬಳ್ಳಿ ನಗರದಲ್ಲಿ ಎಲ್ಲಿಯಾದರೂ ಒಂದು ಕಡೆಯಾದರೂ ಇವರು ಮೇವುಘಟನೆ ಮಾಡಿಲ್ಲ, ಗೋಶಾಲೆಯನ್ನು ಕೂಡ ಸ್ಥಾಪನೆ ಮಾಡಿಲ್ಲ. ಈ ಥರ ಸಮಸ್ಯೆ ಆಗೋದ್ರಿಂದ ಈಗಾಗಲೇ ರಾಜ್ಯದಲ್ಲಿ 2,500ಕ್ಕಿಂತ ಹೆಚ್ಚು ರೈತರು ಸಾವನ್ನಪ್ಪಿದ್ದಾರೆ. ಅವ್ರಿಗೂ ಕೂಡ ಸರಿಯಾಗಿ ಪರಿಹಾರ ವಿತರಣೆ ಆಗಿಲ್ಲ. ಹೀಗಾಗಿ ಎಲ್ಲಿ ಸಿಕ್ಕಿಲ್ಲ. ಧಾರವಾಡ ಜಿಲ್ಲೆಯ ರೈತರ ಮಾತು ಇದು. ಎಲ್ಲೂ ಕೂಡ ಅದರಲ್ಲೂ ವಿಶೇಷವಾಗಿ ನಗರಕ್ಕೆ ಹೊಂದಿಕೊಂಡಿರುವಂತಹ ಸಣ್ಣ ಪುಟ್ಟ ಗ್ರಾಮಾಂತರ ಪ್ರದೇಶ ಹಳ್ಳಿಗಳೇನಿವೆ ಅಲ್ಲಿ ಒಂದೇ ಒಂದು ಮೇವು ಬ್ಯಾಂಕ್ ಇಲ್ಲ, ಗೋಶಾಲೆ ಇಲ್ಲ. ಅನಿವಾರ್ಯವಾಗಿ ದನಕರುಗಳನ್ನ ಸಾಕ್ಲಿಕ್ಕೆ ಆಗದೇನೆ ನಾವು ಕಸಾಯಿಖಾನೆಗೆ ಹಟ್ಟುವಂತ ಒಂದು ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಮತ್ತೊಂದು ಏನು, ಕಳೆದ 3 ವರ್ಷದಿಂದ ಸರ್ಕಾರ ವಿಮೆಯನ್ನ ಕಟ್ಟಿಸಿಕೊಂಡಿದೆ. ಬೆಳೆ ಹಾನಿಗೆ ಇವತ್ತು ಕೂಡ ಪರಿಹಾರ ಕೊಟ್ಟಿಲ್ಲ, ಕೈಯಲ್ಲಿ ಹಣ ಇಲ್ಲ. ನಾವು ಬದುಕದೆ ಕಷ್ಟ ಆಗಿದೆ, ಜಾನುವಾರುಗಳನ್ನ ಬದುಕಿಸಿಕೊಳ್ಳೋದು ಹೇಗೆ ಅನ್ನುವಂತ ಒಂದು ಪ್ರಶ್ನೆಯನ್ನು ಸರ್ಕಾರಕ್ಕೆ ಇಟ್ಟಿದ್ದಾರೆ. ಸರ್ಕಾರ ಕೇವಲ ಮಾಧ್ಯಮಗಳ ಕಣ್ಣೊರೆಸುವಂತದ್ದು, ಜನರಿಗೆ ಕಣ್ಣೊರೆಸುವಂತಹ ತಂತ್ರದ ಮೂಲಕ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಂದು ಮೇವು ಬ್ಯಾಂಕ್ಗೆ ಭೇಟಿ ಕೊಡ್ತಾರೆ, ರೈತರಿಗೆ 1-2 ಇಡೀ ಮೇವನ್ನ ವಿತರಣೆ ಮಾಡಿದಂತೆ ಫೋರ್ಸ್ ಕೊಡ್ತಾರೆ. ಆದ್ರೆ ವಾಸ್ತವದಲ್ಲಿ ರೈತರಿಗೆ ಮೇವು ಸಿಗ್ತಾ ಇಲ್ಲ, ಜಾನುವಾರುಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂತ ದೃಶ್ಯವನ್ನ ನಾವು ಧಾರವಾಡ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ. ಸೌಜನ್ಯ. ಓಕೆ ಗುರುರಾಜ್ ಹುಗಾರ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.